36ಗೆ ಇಲ್ಲಿ ಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ 36ಗೆ ಇಲ್ಲಿಗೆ. ಸೊ 36ಇಂದ ಇಲ್ಲಿ ಒಂದು ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ನಾವು ಈ 36ಇಂದ 36 ಅಲ್ಲಪ್ಪ, ಇಲ್ಲಿ 10 ಬರಬೇಕು. ನಿಮ್ದು ಅಪರ್ಚರ್ 40 ಇದೆಯಲ್ಲ, ಹೌದೌದು 10 ಇಡಬೇಕು. ಓಕೆ ಓಕೆ 10 ಇಡಬೇಕು. ಇಲ್ಲಿ 1 ಇಂಚು 10 ಇಟ್ಟಿರ್ತೀರಲ್ವಾ, ನಿಮ್ದು ವೇಸ್ಟ್ ಎಷ್ಟು? ವೇಸ್ಟ್ 35 ಅನ್ಕೊಳ್ಳಿ. 36 ಇದೆ ನಿಮ್ದು ಈ ಚೆಸ್ಟ್ಗೂ ಇದಕ್ಕೂ ಬಂದಾಗ 35. ಇವಾಗ ನೀವು ಬೇಕಂದ್ರೆ ಲೂಸ್ ಇಟ್ಕೊಳ್ಳಿ. ಆಮೇಲೆ ನಿಮ್ದು ಇವಾಗ ನಿಮ್ ಲೂಸ್ ಇಟ್ಕೊಬೇಕಂದ್ರೆ ನೀವು ಇಲ್ಲೂ 4 ಇಂಚ್ ಜಾಸ್ತಿ ಇಟ್ಕೊಬೇಕು. ನಿಮ್ ಫುಲ್ ಬಾಡಿ ಇರುತ್ತೆ, ಬರೀ ವೇಸ್ಟೇ ಬೇಡ, ಆಯ್ತಾ? ಸೊ ಫುಲ್ ಚೆಸ್ಟ್ ನಾವು ಸೆಕೆಂಡ್ ಉಕ್ಸಿಂದ ತಗೋಬೇಕಲ್ವಾ? ಮಿಡಲ್ಗೆ ತಗೊಂಡಾಗ 10 ಇಟ್ಟಿದ್ದೀನಿ. ಫುಲ್ ಚೆಸ್ಟ್ ಬಂದ್ಬಿಟ್ಟು 40, ಇಲ್ಲೂ 40 ತಗೋಬೇಕು. ಸೊ ಇಲ್ಲಿ ತಗೊಂಡಿರ್ತೀರಲ್ವಾ, ಇಲ್ಲಿ 1 ಇಂಚ್ ಒಳಗಡೆ ತಗೋಬೇಕು. ನಿಮ್ದು ವೇಸ್ಟ್ ಬಂದು 35 ಅಲ್ವಾ? 36 ಇಟ್ರು 9 ಒಂದು ಮಾರ್ಕ್ ಮಾಡಿ. 36 ಅಂದ್ರೆ ಡಿವೈಡೆಡ್ ಬೈ 10 4 ಇಲ್ಲಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಬಿಟ್ಟು ಇನ್ನೆಷ್ಟು ಮಿಗುತ್ತೆ ಅದನ್ನ ನೀವು ಇಲ್ಲಿ ಡಾಟ್ ಕೊಡ್ಬೇಕು. ಇಲ್ಲಿ ಮುಕ್ಕಾಲ್ ಮಿಗುತ್ತೆ. ಇಲ್ಲಿ ಎಷ್ಟು ಮಿಗುತ್ತೋ ಅದನ್ನ ಮಾತ್ರ ಇಲ್ಲಿ ಡಾಟ್ ಪಾಯಿಂಟ್ ಕೊಟ್ರೆ ನಿಮ್ಗೆ ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಒಂದ್ ಅಂದ್ರೆ ಅರ್ಧ ಕೊಡ್ಬೇಕಲ್ವಾ? ಅದೇ ಮುಕ್ಕಾಲ್ ಕೊಟ್ರೆ ಒಂದು ಕಾಲ್ ಬಂತು ನೋಡಿ, ಇಲ್ಲಿ ಒಂದು ಬರುತ್ತೆ. ಇದನ್ನ ಟೇಪ್ 2 ಮಾಡಿ ಹಿಂಗೆ ಎಷ್ಟೆಷ್ಟು ಉಳಿತು ಅದನ್ನ ಆ ಕಡೆ ಈ ಕಡೆ ಮಾರ್ಕ್ ಮಾಡಿ ಕೊಡಿ. ಇವಾಗ ಕೆಲವರಿಗೆ ಇದು ಹೆವಿ ಬ್ರಷ್ ಇರೋದು ಈ ತರ ಬರಲ್ಲ, ಬ್ಯಾಕ್ಗೂ ಫ್ರಂಟ್ಗೂ 2 ಇಂಚ್ ಗ್ಯಾಪ್ ಬರುತ್ತೆ, ಆಯ್ತಾ? ಅಂಥವ್ರಿಗೆ ಜಾಸ್ತಿ ಹಿಡಿಬೇಕು ಡಾಟ್. ಹೆವಿ ಬ್ರಷ್ ಇರೋದು ನೋಡಿ, ಇದು ಹೆವಿ ಬ್ರಷ್ ಇರೋರಿಗೆ, ಆಯ್ತಾ? ಇದು ಎಷ್ಟು ಸೈಜ್ ಹೇಳಿ? ದೊಡ್ಡ ಸೈಜ್ ಇದು 38 40 46. ಇಲ್ಲಿಂದ ಇದು ಫ್ರಂಟ್ಗೆ, ಇದು ಮಿಡಲ್ ಇದು ಮಿಡಲ್ ಬ್ರೆಸ್ಟ್ ಇದು, ಆಯ್ತಾ? 10 ಇದೆ. 12 ಅವ್ರಿಗೆ ಅಪ್ಪರ್ ಚೆಸ್ಟ್ ಎಷ್ಟಿದೆ ನೋಡಿ? 10 11 ಅಲ್ಲಿಗೆ ಎಷ್ಟು ಇಂಚು? 1 ಇಂಚ್ ಗ್ಯಾಪ್. 1 ಇಂಚ್ ಬಂತಲ್ಲ ಅವರಿಗೆ, ಅದು ಎಕ್ಸ್ಟ್ರಾ ಅಲ್ಲಿ ಬರುತ್ತೆ ಅವ್ರಿಗೆ. ಹೆವಿ ಬ್ರೆಸ್ಟ್ ಇದೆ ಇವ್ರಿಗೆ. ಹೆವಿ ಬ್ರಷ್ ಇರೋರಿಗೆ ಇಲ್ಲಿ 1.5 ಇಡಬೇಕು ನಾವು. ಈ ಡಾಟ್ 1.5 ಬರುತ್ತೆ. ವೇಸ್ಟ್ ಎಷ್ಟಿದೆ ಆ ಥರ ಇಲ್ಲಿ 1.5 ನೋಡಿ. ಬರುತ್ತೆ. ವೇಸ್ಟು 40 ಇದೆ ಅವರಿಗೆ. ಫುಲ್ಲು ಬ್ರಷ್ಟು 12 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟಾಗುತ್ತೆ? ಅದು 46 40 12 ಡಿವೈಡೆಡ್ ಬೈ 4 ಫುಲ್ ಚೆಸ್ಟ್ 12. ನೋಡಿ, 12 ಡಿವೈಡೆಡ್ ಬೈ ಅಲ್ಲಪ್ಪ, ಎಷ್ಟಿದೆ ಇದು? 40 ಇದೆ. 40 ಇಲ್ಲ, 12 ಫುಲ್ ಚೆಸ್ಟ್ 48 ಅಂದರೆ 48 ಬರುತ್ತೆ. ಮಾಡಬೇಕಾಯ್ತು, ಇಂಟು ಮಾಡಿದ್ರಿ ನೀವು. ಅಂದ್ರೆ ನಾವು ಅದನ್ನ ಕೂಡ್ಕೊಬೇಕು. ಈ 48 ಅಲ್ಲಿ ನೀವು ಇವಾಗ ಡಿವೈಡೆಡ್ ಬೈ ಮಾಡಬೇಕು. 48 ಅಲ್ಲಿ 48 ಡಿವೈಡೆಡ್ ಬೈ 4 ಮಾಡಿದಾಗ 12 ಬರುತ್ತೆ. ಇವಾಗ ನೀವು 48 ಅಂದ್ರೆ ಇದು ವೇಸ್ಟ್ ನೀವು ಹಿಡಿದಿದ್ದು ಅಪ್ಪರ್ ಚೆಸ್ಟ್ ನೋಡಿ. ಇವಾಗ ನಿಮ್ಗೆ ಗೊತ್ತಾಗಿಲ್ಲ. ಇವಾಗ ನೀವು 48 ಇವಾಗ ಹೆಂಗೆ 12 ಬಂತಲ್ವಾ, ಹೆಂಗೆ 48 ಆಗುತ್ತೆ ಅನ್ಕೊಂತೀರಲ್ವಾ? ನೋಡಿ, 12 ಇಂಟು 12 ಪ್ಲಸ್ ಅಲ್ವಾ? 4 ಮಾಡಿದ್ರೆ 48 ಬರುತ್ತೆ. ನೀವು ಅವಾಗ ಫುಲ್ಲು ತಗೋಬೇಕು, ನಿಮ್ಗೆ ಕನ್ಫ್ಯೂಸ್ ಆದರೆ. ನೋಡಿ ಮಾಡಿದ್ರೆ 48 12 ಇಂಟು 4 48 ಮತ್ತೆ ನಾವು ಡಿವೈಡೆಡ್ ಬೈ 4 ಮಾಡಬೇಕು. ಇವಾಗ 4 ಬಂತಲ್ವಾ? ಇವ್ರದ್ದು ವೇಸ್ಟು ಆ ಬುಕ್ ತಗೋದು ಎಷ್ಟು ಹೇಳಿ? ಬುಕ್ ತಗೋ, ಈ ವೇಸ್ಟ್ ಎಷ್ಟಿದೆ ಅಲ್ಲಿ? ಇವಾಗ ಒಂದು ಬುಕ್ ತಗೊಂಡು ನೀವು ಬರ್ಕೊಂಬಿಡಿ, ಅದು ಯಾವ ಥರ ಮಾಡ್ಬೇಕನ್ನೋದು ಹೇಳ್ತೀವಿ. ಇವಾಗ 48 ಇದು ಸೈಜು ಚೆಸ್ಟ್, ಅಪ್ಪರ್ ಚೆಸ್ಟ್ ಎಷ್ಟಿದೆ ಹೇಳೋದು? 11 ಇದೆ ಅಲ್ಲ? ಅಪ್ಪರ್ ಚೆಸ್ಟ್ 11 44 ಇದೆ. ಅಲ್ಲಿಗೆ 4 ಇಂಚು ಡಿಫ್ರೆಂಟ್ ಬರುತ್ತೆ ನೋಡಿ ಇವ್ರಿಗೆ. ಅಪ್ಪರ್ ಚೆಸ್ಟ್ ಎಷ್ಟಿದೆ ಮೇಡಮ್? 44 ಫುಲ್ ಚೆಸ್ಟ್ 48 ವೇಸ್ಟು 40. ಫುಲ್ ಚೆಸ್ಟ್ ಹಂಗೆ ಡಿವೈಡ್ ಮಾಡಿ ಇಲ್ಲಿ ಬರ್ಬಿಡಿ. ಇದು 11 ಡಿವೈಡೆಡ್ ಬೈ 4 44.
ಇದು 48. ಇದು ಡಿವೈಡೆಡ್ ಬೈ 4 ಮಾಡಬೇಕು. ಇದು ಫುಲ್ ಚೆಸ್ಟ್ 48. ಇವ್ರಿಗೆ ಇವಾಗ ಎಷ್ಟು ಇಂಚ್ ಡಿಫ್ರೆನ್ಸ್ ಬಂದಿದೆ ಹೇಳಿ? 4 ಇಂಚ್ ಡಿಫ್ರೆನ್ಸ್ ಬಂದಿದೆ. ಇದು ಇದ್ಯಾವುದು ಮೇಡಮ್? ವೇಸ್ಟ್. ವೇಸ್ಟ್ 12 ಇಂಟು 4 ಮಾಡಬೇಕಲ್ವಾ? ಅಪ್ಪರ್ ಚೆಸ್ಟ್ಗೆ ಎಲ್ಲದಕ್ಕೂ ಅಷ್ಟೇ 4. ಇದು 44 ಅಪ್ಪರ್ ಚೆಸ್ಟ್ 44 ಇಂಟು 4 ಮಾಡಬೇಕಾ? ಡಿವೈಡೆಡ್ ಬೈ 4 ಮಾಡಿ. ನಿಮ್ಗೆ ಇದು ಯಾಕೆ ಇಂಟು ಮಾಡಿಸ್ತೆ ಅಂದ್ರೆ 12 ಬಂದಾಗ ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಳಿ ಅಂತ. ಅಪ್ಪರ್ ಚೆಸ್ಟ್ 44 ಡಿವೈಡೆಡ್ ಬೈ ಎಷ್ಟು ಮಾಡಬೇಕು? 4 ಡಿವೈಡೆಡ್ ಬೈ 4 ಇದು ಎಷ್ಟು ಬರುತ್ತೆ? 12 ಬರುತ್ತಾ? 11 ನಾವೇನಲ್ಲ ಮೇಡಮ್ 12 ಬರ್ಬೋದು. 11 ಅಪ್ಪ ಅಲ್ಲಿ ನೋಡಿ. ಬಾಯಿ ಕಡೆ ಅಪ್ಪರ್ ಚೆಸ್ಟ್ ಇದು 11 ಟಕ್ ಅಂತ ಬರುತ್ತಲ್ಲ ಇವಾಗ. ಇದು ಫುಲ್ ಚೆಸ್ಟ್ ಬಂದ್ಬಿಟ್ಟು ಚೆಸ್ಟ್ ಬಂದ್ಬಿಟ್ಟು ಅದು 12 ಇದೆ. 12 ಇತ್ತು. ಅದನ್ನ 12 ನಾವು ಇಂಟು 4 ಮಾಡ್ಬೇಕಲ್ವಾ? ಅವಾಗ ಇಲ್ಲಪ್ಪ ಇಂಟು ಹೋಗ್ಬೇಡಿ ನೀವು. ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ಇವಾಗ ವೇಸ್ಟ್. ಈಗ ವೇಸ್ಟ್ 40 ಅದು ಅದು ಡಿವೈಡೆಡ್ ಬೈ 4. ಅದು ಡಿವೈಡೆಡ್ ಬೈ 4. ಸೊ ಅದು ಇದೇನಿದು? ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ Paper ಚೆಸ್ಟ್ newspaper ವೇಸ್ಟ್. ಕೊಟ್ಟಿದೆ. ಇದು 4 ಮಾಡಿದಾಗ ಎಷ್ಟು ಬರುತ್ತಮ್ಮ? 40 ಡಿವೈಡೆಡ್ 10. 10 ಇಡಬೇಕು. ಈಗ ಗೊತ್ತಾಯ್ತು. ಆಗ ನಾವು ಏನೋ ಹೇಳಿದ್ರಲ್ಲ ಇಲ್ಲಿ ಏನೋ ಎಕ್ಸ್ಟ್ರಾ ಇಡಬೇಕಾಗತ್ತೆ ಅಂತ. ಏನಿಲ್ಲಪ್ಪ ಇವ್ರದ್ದು ಇದು ನೋಡಿ, ಹೆವಿ ಚೆಸ್ಟ್ ಇರೋರ್ಗೆ ಹೇಳ್ತಾರದ್ ನಾನು. 4 ಇಂಚು ಡಿಫ್ರೆನ್ಸ್ ಬಂದಿದೆ ಇವ್ರದ್ದು. ಈ ತರ ಬಂದಾಗ ಇದು ಅಪ್ಪರ್ ಚೆಸ್ಟ್ ಬೇರೆ, ಮಿಡಲ್ ಬ್ರೆಸ್ಟ್ ಬೇರೆ, ವೇಸ್ಟ್ ಬೇರೆ ಸಪ್ರೇಟ್ ಇರುತ್ತೆ. ಇಂಥವ್ರದ್ದು ಬಂದಾಗ ನಾವು ಯಾವ ತರ ಕಟಿಂಗ್ ಮಾಡ್ಬೇಕಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಬರೀ ನಿಮ್ಮ ಮೆಜರ್ಮೆಂಟ್ ಹೇಳ್ಕೊಟ್ಟಿದ್ದೀನಲ್ವ ಎಷ್ಟು ದಿವಸ. ಇವಾಗ ಬೇರೆ ಹಿಂಗ್ ದಪ್ಪ ಬಂದಾಗ ಹೆಂಗ್ ಮಾಡೋದು ಅಂತ. ಹಿಂಗೆ 2 ಇಂಚು ಡಿಫ್ರೆನ್ಸ್ ಬಂದ್ರೆ ಹೆಂಗ್ ಮಾಡ್ಬೇಕು ಅಂತ. 4 ಇಂಚ್ ಬಂದಿದೆ ಇವರು. ಹೇಳ್ತೀನಿ ಒಂದು ನಿಮಿಷ. ಇಲ್ಲಿ ಇವಾಗ ಅಪ್ಪರ್ ಚೆಸ್ಟ್ ಇದ್ರಲ್ಲಿ ಹೇಳ್ಕೊಂಡಿದ್ದೀನಿ. ಈಗ ಇಲ್ಲಿ ಹೇಳಿದ್ರಲ್ವಾ, ಈಗ ವೇಸ್ಟ್ ನಾನು ಪಕ್ಕ ತೊಗೊಂಡಿದ್ದೀನಿ. ಇಲ್ಲಿ 10 ತೊಗೊಂಡಿದ್ದೀನಿ ವೇಸ್ಟ್. ಸೊ ಇಲ್ಲಿಂದ ನಾವು 1 ಇಂಚು ಒಳಗೆ ತೊಗೊಂಡಿದ್ದೀವಿ. ಮೊದಲು 1 ಇಂಚು ಒಳಗೆ ಎಷ್ಟು ಇರುತ್ತೋ ಅಷ್ಟು ವೇಸ್ಟ್ ಆಗಿ ಎಷ್ಟು ಇರುತ್ತೋ ಅಷ್ಟು ವೇಸ್ಟ್ ಇದೆಯಲ್ಲ ಇದ್ರಲ್ಲಿ ತಗೋಬೇಡಿ. ನೀವು ಬೇರೆ ಮಾಡಬೇಕಾದ್ರೆ ನಿಮ್ಮೆ ಕನ್ಸಲ್ಟಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಅದು ಹೆವಿ 4 ಇಂಚ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಪೇಪರ್ ತಗೊಂಡು ನಾನು ಕಟ್ ಮಾಡ್ತೀನಿ. ನ್ಯೂಸ್ ಪೇಪರ್ ಇದೆ, ಇದು ಇದೂ ಇದೆ. ಇದರಲ್ಲೇ ಕಟ್ ಮಾಡಿ. ಬೇಡ ನ್ಯೂಸ್ ಪೇಪರ್ ಕೊಡಿ. ನಿಮ್ಮ ಮೆಜರ್ಮೆಂಟ್ ಗೊತ್ತಾಗಿದೆ ಅಲ್ವಾ ನಿಮಗೆ? ಹೆವಿ ಇವಾಗ ಚೆಸ್ಟ್ಗೂ ಅಪ್ಪರ್ ಚೆಸ್ಟ್ಗೂ 2 ಇಂಚ್ 4 ಇಂಚ್ ಡಿಫ್ರೆನ್ಸ್ ಬಂದಾಗ ಹೆಂಗ್ ಮಾಡಬೇಕು ಅಂತ. ಆಯ್ತಾ? ಇವಾಗ ಏನು ಹೇಳ್ಕೊಡ್ತಾ ಇದ್ದೀನಿ ಹೇಳಿ. ಈಗ ಅಪ್ಪರ್ ಚೆಸ್ಟ್ ಹೆವಿ ಬ್ರೆಸ್ಟ್ ಇರೋರಿಗೆ, ದೊಡ್ಡ ಸೈಜ್ ಇರೋರಿಗೆ ಹೇಗೆ ತಗೋಬೇಕು? ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ ಎಷ್ಟು 4 ಇಂಚ್ ಗ್ಯಾಪ್ ಇದೆ, ಡಿಫ್ರೆನ್ಸ್ ಇದೆ. ಆ ಥರ ಬಂದಾಗ ನಾವು ಯಾವ ಥರ ಕಟ್ ಮಾಡಬೇಕು ಅನ್ನೋದು ಇವತ್ತು ವಿಡಿಯೋ. ಆಯ್ತಾ? ಇದು ಬ್ಲೌಸ್. ಇವಾಗ ಈ ಮೆಜರ್ಮೆಂಟ್ ಕಟ್ ಮಾಡ್ತೀವಿ. ಮಾಡಿ ಮಾಡಬೇಕಾ? ಮೂರು ಥ್ರೆಡ್ ಇತ್ತಾ? 3 ತೋರಿಸ್ತಾ ಇದೆ. 3 ಥ್ರೆಡ್ ಇಲ್ಲ. ಥ್ರೆಡ್ ಇಲ್ಲ, ಅದು ತೋರಿಸ್ತಾ ಇದೆ. ಮುಟ್ಟ ಬರುತ್ತೆ ಮುಟ್ಟ ಎಲ್ಲ ಹಾಕಿದ್ದೀವಲ್ಲ. ಲೆಂತ್ ಬಂದು 16 ಇದೆ ಪ್ಲಸ್ 1. ಫೋಟೋ ತೆಗೆದಿಟ್ಕೊಳ್ಳಿ. ಕಳಿಸೋಕ್ಕಾಗತ್ತಲ್ವ? ಲೆಂತು 16 ಇದೆ ಪ್ಲಸ್ 1 17 ಇರಬೇಕು. ಹಾಕಿದ್ದೀರಾ?
ಶೋಲ್ಡರ್ ತಗೊಳ್ಳಿ. ನೀವು ಬ್ಲೌಸ್ ಕೈಯಲ್ಲಿ ಹಿಡ್ಕೊಂಡು ಮಾಡಿ 12 ಬರುತ್ತೆ. ನೀವು ಹಂಗೆ ಹಿಡ್ಕೊಂಡು ನೋಡಿದ್ರೆ 1/2 ಇಂಚ್ ಡಿಫ್ರೆನ್ಸ್ ಬರುತ್ತೆ. ಟೈಟಾಗಿ ಎಳೀರಿ ಬ್ಲೌಸು. 12.5 ಇದೆ. ಹ್ಞೂ ಫುಲ್ ಚೆಸ್ಟು 12.5. ಫುಲ್ ಚೆಸ್ಟ್ ಆದರೂ ಆಗಲಿ ಮಿಡಲ್ ಚೆಸ್ಟ್ ಆಗಲಿ ನೀವು ಅದನ್ನು ನೆನಪಿಟ್ಕೊಬೇಕು. ಆಮೇಲೆ ಸ್ಲೀವ್ ಇವಾಗ ನಿಮ್ಮ ಬಾಡಿ ಮೆಜರ್ಮೆಂಟ್ ಗೊತ್ತಾಯ್ತಲ್ಲ ಇಬ್ರಿಗೂ, ಎಲ್ರಿಗೂ ಗೊತ್ತಾಯ್ತಲ್ಲ ಜಯಶ್ರೀ. ಇವಾಗ ನಿಂದು ಬಾಡಿ ಮೆಜರ್ಮೆಂಟ್ ಗೊತ್ತಾಯ್ತಲ್ಲ, ನಿನ್ನ ಬ್ಲೌಸ್ ಮೆಜರ್ಮೆಂಟ್ ಗೊತ್ತಾಯ್ತಲ್ಲ ನಿಮಗೆ. ಸ್ಲೀವ್ ಡೌನು ಸ್ಟ್ರೈಟ್ ಆ ಥರ ಸ್ಟ್ರೈಟ್ ಮಾಡಬೇಕು. ಈ ಥರ ಸ್ಟ್ರೈಟ್ ಮಾಡಿ. ಅದು ಮಾರ್ಕರ್ ಇದೆಯಾ? ಟೇಪ್ ಹಿಡೀರಿ, ಹೇಳ್ತೀನಿ. ಶೋಲ್ಡ್ರಿಂದ 6.5 ಇದೆ. 6.5. ಶೋಲ್ಡರ್ ಇವಾಗ ಶೋಲ್ಡ್ರು ಬರ್ಕೋಬೇಕಾ? ಶೋಲ್ಡರ್ ಅದ ಆರ್ಮೋಲ್ ಡೌನು. ಆರ್ಮೋಲ್ ಡೌನ್, ಆರ್ಮೋಲ್ ರೌಂಡ್ ಬೇರೆ, ಆರ್ಮೋಲ್ ಡೌನ್ ಬೇರೆ. ಆರ್ಮೋಲ್ ಡೌನು 6.5. ಒಂದು ಸ್ಲೀವ್ ಲೆಂತ್ ಇವಾಗ ಸ್ಲೀವ್ ಲೆಂತ್ ಬಂದು 11 ಇದೆ ಮೇಡಮ್. 11 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. ಸ್ಲೀವ್ ಲೆಂತ್ 11 ಪ್ಲಸ್ 1 = 12. ಸ್ಲೀವ್ ರೌಂಡ್ ಈಗ 12 ಯಾವುದು? ಫುಲ್ ಚೆಸ್ಟ್ ಅಲ್ಲಪ್ಪ, ಇದೇನಕ್ಕೆ ಇಲ್ಲಿ 12 ಬರದ್ರಿ? 1 ಇಂಚ್ ಎಕ್ಸ್ಟ್ರಾ ಅದೇ ಥರ ಬರ್ಕೊಂಡಿದ್ದಾರೆ. ಸ್ಲೀವ್ ಲೆಂತ್ ಇಲ್ಲಿ 12 ಬೇಡ, ಅದು ಇದು ಮಾಡಿ. ಅಲ್ಲ ಮೇಡಮ್, ಸ್ಲೀವ್ ಲೆಂತ್ ಇವಾಗ 11 ಇದೆ, ಪ್ಲಸ್ 1 ಇಡಬೇಕಲ್ಲ. ಇದು 11 ಇದೆಯಾ? ನೋಡಿ ನೋಡಿ 11 ಇದೆ ಸ್ಲೀವ್. ಆಮೇಲೆ ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ಅಂತ ಗೊತ್ತಾಯ್ತಲ್ಲ. ನಾನು ಬರ್ಕೊಂಡಿದ್ದೀನಿ ಸ್ಲೀವ್ ಲೆಂತ್. ಸರಿ. ಆಮೇಲೆ ಸ್ಲೀವ್ ರೌಂಡ್ ಅದು ಅಪ್ಪರ್ ಚೆಸ್ಟು 12.5 ಇದೆ, ಅದಕ್ಕೆ ನೀವು ಅದೇನಿಲ್ಲ. 7.5 ಇದೆ ಸ್ಲೀವ್ ರೌಂಡು. ಸ್ಲೀವ್ ರೌಂಡು 7.5 ಅಷ್ಟೇ ಇದೆ, ಏನು ಪ್ಲಸ್ ಗಿಸ್ ಏನೂ ಇಲ್ಲ. ಆಮೇಲೆ ನೆಕ್ಸ್ಟು ಇದು ಏನು ಡಾಟ್, ಫಸ್ಟ್ ಡಾಟ್. ಫಸ್ಟ್ ಅಂದರೆ ಇದಕ್ಕೆ ಏನು ಹೇಳ್ತೀರಾ ಮೇಡಮ್? ಇದಕ್ಕೆ ಡಾಟ್ ಪಾಯಿಂಟು. ಡಾಟ್ ಪಾಯಿಂಟು ಬಂದ್ಬಿಟ್ಟು 11 ಇದೆ ಮೇಡಮ್ ಡಾಟ್ ಪಾಯಿಂಟ್. ಮೇಲ್ ಸ್ಟಿಚ್ಗೆ ಕೆಳಗಡೆ ಸ್ಟಿಚ್ಗೆ ಸೇರಿಸಿ ಎಷ್ಟಿದೆ? ಡಾಟ್ ಪಾಯಿಂಟು 11 ಇದೆ. 11 ಇದ್ರೆ 1/2 ಇಂಚ್ ಎಕ್ಸ್ಟ್ರಾ. 10.5 ಇದೆ. 10.5 ಇಲ್ಲಿಗೆ ಕರೆಕ್ಟಾಗಿ. ನೀವು ಅದನ್ನ ಟೈಟಾಗಿ ಎಳೆದು ಇಟ್ಕೊಬೇಕು. ಹಾಗೆ ಅಲ್ಲಿ ಕೈಯಲ್ಲಿ ಇಟ್ಕೊಳ್ಳಿ ಮೇಲೆ. ಇದನ್ನ ಇಲ್ಲಿ ಇಟ್ಕೋಬೇಕು. ಇದನ್ನು ಕೈಯಲ್ಲಿ ಹಿಡೀರಿ ಹಿಂಗೆ ಶೋಲ್ಡ್ರು. 12 ಬರುತ್ತೆ. 12.5 ಇಡಿ. 12.5 ಏನಂತ ಅದನ್ನ ಬರ್ತದೆ? ಫಸ್ಟ್ ಡಾಟ್ ಪಾಯಿಂಟು. ಡಾಟ್ ಪಾಯಿಂಟ್ ಎಷ್ಟು? 12.5. ಅದಕ್ಕೆ ಇನ್ನೊಂದು ಏನೋ ಹೇಳ್ತಾರಲ್ಲ ಮೇಡಮ್ ಈ ಪಾಯಿಂಟ್ಗೆ? ಬ್ರೆಸ್ಟ್ ಪಾಯಿಂಟು. ಬ್ರಷ್ ಪಾಯಿಂಟ್. ಇಲ್ಲಿ ಒಂದು 3 ಇಡಿ. ಅದು ಎಕ್ಸ್ಟ್ರಾ ತಗೊಳ್ಳಿ. ಅದು ಇಲ್ಲಿಂದ ಇಲ್ಲಿಗೆ. ಈಗ ನಾವು ಮೆಜರ್ಮೆಂಟ್ ತೊಗೊಳ್ತೀವಲ್ಲ, ಇವಾಗ ಇವ್ರ ಮೆಜರ್ಮೆಂಟ್ ಇಲ್ಲಿಂದ ನಾವು ತೊಗೊಳ್ತೀವಿ, ಇಲ್ಲಿಂದ 11 ಇದೆ. ಸೊ ನಾವು ಇದು ಡಾಟ್ ಇಲ್ಲಿಂದ ಕೆಳಗಡೆ ಹೇಗೆ ಅದು ಮೆಜರ್ ಮಾಡಿ? ಅದು ಕಪ್ ಲೆಂತ್, ಅದು ಎಕ್ಸ್ಟ್ರಾ. ಇಲ್ಲಿ ನೀವು ಇದನ್ನ ಇದು ಮಾಡಿಬಿಟ್ಟು ಟೈಟಾಗಿ ಹಿಡೀರಿ, ಅಲ್ಲಿ ಹೇಳ್ತೀನಿ. ಇವಾಗ ಅವ್ರಿಗೆ 11 ಬರುತ್ತೆ ಮೇಲೆ 1/2 ಇಂಚು ಸ್ಟಿಚ್ಗೆ. ಆಮೇಲೆ ನೀವು ಕೆಳಗಡೆ ಇಲ್ಲಿ 11 ಇಟ್ಟು ಪ್ಲಸ್ ತಿರ್ಗ 1 2 3 ಇಡಬೇಕು. ಅದು ಕಪ್ಲೆ ಅಂತ ಹೇಳ್ಕೊಟ್ಟಿದ್ದೀನಲ್ಲ. ಹೇಳಿದಿರಾ 3 ಇಟ್ಟಿದ್ದೀರಾ ಅಲ್ಲ? ನಾನು ಮೆಜರ್ಮೆಂಟ್ ತಗೋಬೇಕಾದ್ರೆ ಇಲ್ಲೇನೋ ನಾವು ಇವಾಗ ಮೆಜರ್ ಇರುತ್ತೆ. ಅದು ಎಲ್ಲಾರ್ಗೂ ಸ್ಟ್ಯಾಂಡರ್ಡ್ ಸೈಜ್ 3ನೇ ಇಡಬೇಕು. ಹೆವಿ ಲೆಂತ್ ಇರೋರಿಗೆ ಒಂದು 3.5 ಇಟ್ರೆ, ಹೈಟ್ ಜಾಸ್ತಿ ಇರೋರಿಗೆ
ಅದು ಎಲ್ರಿಗೂ ಒಂದೇ ಹೇಳ್ಬೋದು. ತುಂಬಾ ಕುಳ್ಳುಕಿರೋರ್ಗೆ 2.5 ಇಟ್ರೆ ಸಾಕು. ಸಣ್ಣ ಇರ್ತಾರೆ, ತುಂಬಾ ಸಣ್ಣ ತುಂಬಾ ಕುಳ್ಳುಕಿರ್ತಾರೆ, ಅವ್ರಿಗೆ 2.5 2 ಇಟ್ರೆ ಸಾಕು. ಈಗ ನನ್ನ ಮಗಳಂತವ್ರಿಗೆ 2.5 2.5 ಸಣ್ಣ ಇದ್ದಾಳಲ್ವಾ, ಸಣ್ಣ 2.5 ಇಟ್ರೆ ಸಾಕು. ನಮಗೆ ಮಾತ್ರ 3 ಇಟ್ಕೋಬೇಕು. ಇನ್ನೂ ಜಾಸ್ತಿ ಲೆಂತ್ ಇರೋರಿಗೆ 3.5 ಇಟ್ಬೇಕು. ನೆಕ್ಸ್ಟ್ ಏನು ಹಿಡಿಬೇಕು? ಡೀಪ್ ಫ್ರಂಟ್ ಡೀಪ್. ಫ್ರಂಟ್ ಡೀಪ್ 9 ಬರುತ್ತೆ ಮೇಡಮ್. ಇಡಿ 9 ಬರ್ಕೊಳ್ಳಿ. ಎಷ್ಟು 10 ಅಲ್ಲ? ಈಗ ವೇಸ್ಟ್ ಫುಲ್ ಸುತ್ತೊಳ್ತೀಡಿ. ಕಾಜಾ ಪಟ್ಟಿ ಬಿಟ್ಬಿಡ್ಬೇಕು. ಇಲ್ಲೂ ಕಾಜಾಪಟ್ಟಿ ಅದು ಸೇರಿಸ್ಕೊಬೇಕು, ಉಪ್ಪು ಪಟ್ಟಿ ಸೇರಿಸ್ಕೊಬೇಕು. ಕಾಜಾ ಪಟ್ಟಿ ಬಿಡ್ಬೇಕು. ನೋಡಿ ಬಿಡಿ ತೆಗಿ. ನೋಡಿ ಈ ತರ ನಾವು ಕಾಜಾ ಮಾಡ್ತೀವಲ್ವಾ, ಇಲ್ಲಿ ಇದೆಯಲ್ಲ ಉಗ್ಸಾಕಕ್ಕೆ ರಿಂಗು, ಇದನ್ನ ನೀವು ಸೇರಿಸಬಾರ್ದು ಯಾವುದೇ ಬ್ಲೌಸ್ ಮೆಜರ್ಮೆಂಟ್ ಆಗಿ. ಇಲ್ಲವರೆಗೂ ಆ ಕಡೆ ಸೇರಿಸ್ಬೇಕು, ಇದು ಸೇರಿಸ್ಬೇಕು. ಈ ಉಪ್ಪು ಪಟ್ಟಿ ನೋಡ್ಕೊಂಬಿಡಿ ನೀವು, ನಾವ್ ಇದು ಉಕ್ಕ ಹಾಕಿರ್ತೀವಲ್ವಾ, ಈ ಉಕ್ಕ ಹಾಕಿರೋದನ್ನ ಸೇರಿಸ್ಕೊಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಕಾಜಾ ಪಟ್ಟಿ ಮಾತ್ರ ಬಿಡ್ಬೇಕು. ಇದು ಬಿಡ್ಬೇಕು. ಈ ತರ ಇರುತ್ತೆ, ನಾವ್ ಎಲ್ಲಿ ಈ ತರ ಉಕ್ಕ ಹಾಕಕ್ಕೆ ರಿಂಗ್ ಮಾಡಿರ್ತೀವಿ, ಇದು ಬಿಡ್ಬೇಕು. 40 ಇದೆ, 40.5 ಇದೆ ಮೇಡಮ್. 40.5 ಅದು ಡಿವೈಡೆಡ್ ಬೈ ಮಾಡಿದ್ರೆ 10.2 ಏನೋ ಬರುತ್ತೆ. ಇದು ಡಿವೈಡೆಡ್ ಬೈ 10 ಮಾಡಬೇಕಾ? ಎಷ್ಟು ಬರುತ್ತೆ? 10 ಮಾಡಿದ್ರೆ 10.12 ಏನೋ ಬರುತ್ತೆ. ಒಂದು 2 ಲೈನ್ ಟೇಪಲ್ಲಿ ನಾವು ಹಂಗೆ ಮಾರ್ಕ್ ಮಾಡ್ಕೊಬೇಕು. ಏನೇನು ಮೆಜರ್ಮೆಂಟ್ ಬರ್ಕೊಂಡಿದ್ದೀರಾ ಒಂದ್ಸರಿ ಹೇಳಿ. ಬ್ಯಾಕ್ ಲೆಂತ್ 16 ಇದೆ, ಪ್ಲಸ್ 1 17. ಶೋಲ್ಡರು 6.5 ಇದೆ, ಅಪ್ಪರ್ ಚೆಸ್ಟ್ 11.5 ಇದೆ, ಫುಲ್ ಚೆಸ್ಟ್ 12.5 ಇದೆ, ಆರ್ಮೋಲ್ ರೌಂಡ್ 6.5 ಇದೆ. ಸ್ಲೀವ್ ಆರ್ಮೋಲ್ ಡೌನ್ ಅಪ್ಪ ಅದು. ಆರ್ಮೋಲ್ ಡೌನ್ ಅದು ಇಲ್ಲಿ ಅದು 6.5 ಇದೆ. ಸ್ಲೀವ್ ಲೆಂತ್ 11 ಇದೆ, ಪ್ಲಸ್ 1 12. ಸ್ಲೀವ್ ರೌಂಡ್ 7 ಇದೆ, 7.5 ಇದೆ. ಡಾಟ್ ಪಾಯಿಂಟ್ 12.5 ಇದೆ. ಫಸ್ಟ್ ಡಾಟ್ ಪಾಯಿಂಟ್ ಅದು, ಫಸ್ಟ್ ಡಾಟ್ ಪಾಯಿಂಟ್ ಪಿ ಹಾಕಿ ಅಲ್ಲಿ ಪಾಯಿಂಟ್ ಕೊಟ್ಟು ಡಾಟ್ ಕೊಡಿ. ಫಸ್ಟ್ ಡಾಟ್ ಪಾಯಿಂಟ್ 12.5 ಇದೆ. ಫ್ರಂಟ್ ಡೀಪು 9 ಇದೆ, ಬ್ಯಾಕ್ ಡೀಪು 10 ಇದೆ, ವೇಸ್ಟ್ 40.5 ಇದೆ. ಡಿವೈಡೆಡ್ ಬೈ 10 ಮಾಡಿದ್ರೆ 10.2 ಬರುತ್ತೆ. ಇನ್ನೊಂದು ಏನು ಮರ್ತಿದ್ದೀರಾ ಹೇಳಿ. ಅದೇ ಏನೋ ಮರ್ತಿದ್ದೀನಿ. ಆರ್ಮೋಲ್ ರೌಂಡ್, ಆರ್ಮೋಲ್ ಡೌನ್ ಆಯ್ತು, ಆರ್ಮೋಲ್ ರೌಂಡ್. ಹೌದೌದು. ಬ್ಯಾಕ್ ಡೀಪ್ ಆಯ್ತು, ಫ್ರಂಟ್ ಡೀಪ್ ಆಯ್ತು. ಆರ್ಮೋಲ್ ಡೌನು ಬೇರೆ ಸಪ್ರೇಟ್ ತಗೊಬೇಕು. ಇಲ್ಲಿ ಆರ್ಮೋಲ್ ಡೌನು, ಆರ್ಮೋಲ್ ರೌಂಡ್, ಡೌನು ರೌಂಡ್. ಇದೊಂದು ಮತ್ತೆ ನಿಮಗೆ ಒಂದು ಬಾಡಿ ಮೆಜರ್ಮೆಂಟ್ ಬಂದಾಗ ನಾವೇನೇನು ಮೆಜರ್ಮೆಂಟ್ ತಗೊಬೇಕು ಅನ್ನೋದು ಎಷ್ಟು 10 ಅಲ್ಲ? ಈಗ ವೇಸ್ಟ್ ಫುಲ್ ಸುತ್ತೊಳ್ತೀಡಿ. ಕಾಜಾ ಪಟ್ಟಿ ಬಿಟ್ಬಿಡ್ಬೇಕು. ಇಲ್ಲೂ ಕಾಜಾಪಟ್ಟಿ ಅದು ಸೇರಿಸ್ಕೊಬೇಕು, ಉಪ್ಪು ಪಟ್ಟಿ ಸೇರಿಸ್ಕೊಬೇಕು. ಕಾಜಾ ಪಟ್ಟಿ ಬಿಡ್ಬೇಕು. ನೋಡಿ ಬಿಡಿ ತೆಗಿ. ನೋಡಿ ಈ ತರ ನಾವು ಕಾಜಾ ಮಾಡ್ತೀವಲ್ವಾ, ಇಲ್ಲಿ ಇದೆಯಲ್ಲ ಉಗ್ಸಾಕಕ್ಕೆ ರಿಂಗು, ಇದನ್ನ ನೀವು ಸೇರಿಸಬಾರ್ದು ಯಾವುದೇ ಬ್ಲೌಸ್ ಮೆಜರ್ಮೆಂಟ್ ಆಗಿ. ಇಲ್ಲವರೆಗೂ ಆ ಕಡೆ ಸೇರಿಸ್ಬೇಕು, ಇದು ಸೇರಿಸ್ಬೇಕು. ಈ ಉಪ್ಪು ಪಟ್ಟಿ ನೋಡ್ಕೊಂಬಿಡಿ ನೀವು, ನಾವ್ ಇದು ಉಕ್ಕ ಹಾಕಿರ್ತೀವಲ್ವಾ, ಈ ಉಕ್ಕ ಹಾಕಿರೋದನ್ನ ಸೇರಿಸ್ಕೊಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಕಾಜಾ ಪಟ್ಟಿ ಮಾತ್ರ ಬಿಡ್ಬೇಕು. ಇದು ಬಿಡ್ಬೇಕು. ಈ ತರ ಇರುತ್ತೆ, ನಾವ್ ಎಲ್ಲಿ ಈ ತರ ಉಕ್ಕ ಹಾಕಕ್ಕೆ ರಿಂಗ್ ಮಾಡಿರ್ತೀವಿ, ಇದು ಬಿಡ್ಬೇಕು. 40 ಇದೆ, 40.5 ಇದೆ ಮೇಡಮ್. 40.5 ನೆಕ್ಸ್ಟ್ 40.5
ಅದು ಡಿವೈಡೆಡ್ ಬೈ ಮಾಡಿದ್ರೆ 10.2 ಏನೋ ಬರುತ್ತೆ. ಇದು ಡಿವೈಡೆಡ್ ಬೈ 10 ಮಾಡಬೇಕಾ? ಎಷ್ಟು ಬರುತ್ತೆ? 10 ಮಾಡಿದ್ರೆ 10.12 ಏನೋ ಬರುತ್ತೆ. ಒಂದು 2 ಲೈನ್ ಟೇಪಲ್ಲಿ ನಾವು ಹಂಗೆ ಮಾರ್ಕ್ ಮಾಡ್ಕೊಬೇಕು. ಏನೇನು ಮೆಜರ್ಮೆಂಟ್ ಬರ್ಕೊಂಡಿದ್ದೀರಾ ಒಂದ್ಸರಿ ಹೇಳಿ. ಬ್ಯಾಕ್ ಲೆಂತ್ 16 ಇದೆ, ಪ್ಲಸ್ ಒಂದು 17. ಶೋಲ್ಡರು 6.5 ಇದೆ, ಅಪ್ಪರ್ ಚೆಸ್ಟ್ 11.5 ಇದೆ, ಫುಲ್ ಚೆಸ್ಟ್ 12.5 ಇದೆ, ಆರ್ಮೋಲ್ ರೌಂಡ್ 6.5 ಇದೆ. ಆರ್ಮೋಲ್ ಡೌನ್ ಅಪ್ಪ ಅದು. ಆರ್ಮೋಲ್ ಡೌನ್ ಅದು ಇಲ್ಲಿ ಅದು 6.5 ಇದೆ. ಸ್ಲೀವ್ ಲೆಂತ್ 11 ಇದೆ, ಪ್ಲಸ್ ಒಂದು 12. ಸ್ಲೀವ್ ರೌಂಡ್ 7 ಇದೆ, 7.5 ಇದೆ. ಡಾಟ್ ಪಾಯಿಂಟ್ 12.5 ಇದೆ. ಫಸ್ಟ್ ಡಾಟ್ ಪಾಯಿಂಟ್ ಅದು. ಫಸ್ಟ್ ಡಾಟ್ ಪಾಯಿಂಟ್ ಪಿ ಹಾಕಿ ಅಲ್ಲಿ ಪಾಯಿಂಟ್ ಕೊಟ್ಟು ಡಾಟ್ ಕೊಡಿ. ಫಸ್ಟ್ ಡಾಟ್ ಪಾಯಿಂಟ್ 12.5 ಇದೆ. ಫ್ರಂಟ್ ಡೀಪು 9 ಇದೆ, ಬ್ಯಾಕ್ ಡೀಪು 10 ಇದೆ, ವೇಸ್ಟ್ 40.5 ಇದೆ. ಡಿವೈಡೆಡ್ ಬೈ 10 ಮಾಡಿದ್ರೆ 10.2 ಬರುತ್ತೆ. ಇನ್ನೊಂದು ಏನು ಮರ್ತಿದ್ದೀರಾ ಹೇಳಿ. ಅದೇ ಏನೋ ಮರ್ತಿದ್ದೀನಿ. ಆರ್ಮೋಲ್ ರೌಂಡ್, ಆರ್ಮೋಲ್ ಡೌನ್ ಆಯಿತು, ಆರ್ಮೋಲ್ ರೌಂಡ್. ಹೌದೌದು. ಬ್ಯಾಕ್ ಡೀಪ್ ಆಯಿತು, ಫ್ರಂಟ್ ಡೀಪ್ ಆಯಿತು. ಆರ್ಮೋಲ್ ಡೌನು ಬೇರೆ ಸಪ್ರೇಟ್ ತಗೊಬೇಕು. ಇಲ್ಲ ಇಲ್ಲಿ ಆರ್ಮೋಲ್ ಡೌನು, ಆರ್ಮೋಲ್ ರೌಂಡ್. ಡೌನು ರೌಂಡ್. ಇದೊಂದು ಬರುತ್ತೆ. ನಿಮಗೆ ಒಂದು ಬಾಡಿ ಮೆಜರ್ಮೆಂಟ್ ಬಂದಾಗ ನಾವೇನೇನು ಮೆಜರ್ಮೆಂಟ್ ತಗೊಬೇಕು ಅನ್ನೋದು ನೈನ್ ಬರುತ್ತೆ. ಇದಕ್ಕೆ 9 ಇಲ್ಲಿಂದ ಇಲ್ಲಿ ತಗೊಂಡ್ರೆ ಎಕ್ಸ್ಟ್ರಾ ಇಲ್ಲಿ 1. ಸೊ ಇಲ್ಲಿ ಇವಾಗ ನಾವು ಡಾಟ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ತಗೋಬೇಕಾ, ಇಲ್ಲಿಂದ ಇಲ್ಲಿಗೆ ಅರ್ಧ ತಗೋಬೇಕಾ? ಇದನ್ನ ಬಿಟ್ಟು ತಗೊಬೇಕಾ, ಇದನ್ನ ಸೇರಿಸಿ ತಗೊಬೇಕಾ ಅಂತ ನಿಮಗೆ ಡೌಟ್ ಅಲ್ವಾ? ಇದನ್ನ ಸೇರಿಸಿ ತಗೊಬೇಕು. ಇದನ್ನ ಸೇರಿಸಿ ತಗೊಂಡಾಗ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇಲ್ಲಿ ಬರುತ್ತೆ. ಆಮೇಲೆ ಇದೇನೋ ಡೌಟ್ ಕೇಳಿದ್ರಲ್ಲ. ಇಲ್ಲಿ ನಾವು ಡೀಪು 11 ತಗೊಂಡಾಗ ಇಲ್ಲಿ ನಂದು ಅಪ್ಪರ್ ಚೆಸ್ಟು 38 ಇದೆ. 38 ಅಂತಂದರೆ ನಮಗೆ 10 ಬರುತ್ತೆ. 39 ಇದೆ. 39 ಇದೆ, 9.75 ಬರುತ್ತೆ. ನಾನು 10 ಇಟ್ಕೊಂಡಿದ್ದೀನಿ. ಸೊ 10 ಈಗ ಇಲ್ಲಿ ಡೀಪ್ ಇಟ್ಟಾಗ ನಾವು ಏನಕ್ಕೆ ಅರ್ಧ ಇಂಚು ಒಳಗಡೆ ಇವಾಗ ನೀವು 10 ಇಟ್ಟರೆ ಇಷ್ಟೇ ಸೇಮ್ ತಗೊಬೇಕು. 10 ಮೇಲೆ 11 ಏನಾದರೂ ಡೀಪ್ ಇಟ್ಟರೆ ಇದು ಬ್ರಾಡ್ ಆಗಿಬಿಡುತ್ತಲ್ಲ ನಿಮಗೆ. ಇದು ಶೋಲ್ಡರ್ ನೋಡಿ, ಡಾಟ್ ಹಿಡಿದಾಗ ಹಿಂಗೆ ಆಗ್ಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ಇದನ್ನ ಇಲ್ಲಿ 1/2 ಇಂಚು ಒಳಗಡೆ ತಗೊಳಕ್ಕೆ ಈ ಥರ ಮಾಡ್ಕೊಬೇಕು. ನೋಡಿ ಇಲ್ಲಿಗೆ ಬಂದ್ಬಿಟ್ಟು ಅದೇನೆ ಇಲ್ಲಿಗೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಇಲ್ಲಿ 1/2 ಇಂಚು ನಾವು ಮಾಡ್ಕೊಬೇಕು. ಅದೇ ಇದು ಇಲ್ಲಿ ಮಾತ್ರ ಇಲ್ಲಿ ನೋಡಿ, ಇಲ್ಲಿ 10 ಇದೆ, ಇಲ್ಲಿ 10 ಇದೆ. ಸೊ ಇಲ್ಲಿ 10 ಅಂದರೆ ಅಲ್ಲಿ 1/2 ಇಂಚು ನಾವು ಒಳಗಡೆ ತಗೊಂಡಾಗ 9.75 ಇಷ್ಟು ಮಾತ್ರ ತಗೊಬೇಕಪ್ಪ, ಫುಲ್ಲು ತಗೊಬಾರ್ದು. ಗೊತ್ತಾಯ್ತು. ಮತ್ತೆ ಇವಾಗ ನಿಮಗೆ ಡೀಪ್ ಹಿಡಿದಾಗ ಬ್ರಾಡ್ ಆಗುತ್ತೆ. ಏನಕ್ಕೆ ಇಲ್ಲಿಂದ ಇಲ್ಲಿ ಕ್ರಾಸ್ ತಗೊಬೇಕಂತ